ಹಲೋ ಮುದ್ದು ಮಕ್ಕಳ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಸೈನ್ಸ್ ಟೀಚರ್ ಅರ್ಚನಾ. ನಾನಿವತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಬಂದಿದ್ದೀನಿ. ಏನು ಅಂತ ಹೇಳಿದ್ರೆ, ನಮ್ಮ ಮುದ್ದು ಮಕ್ಕಳಿಗೆ 95% ಪ್ಲಸ್ ಸ್ಕೋರ್ ಮಾಡಬೇಕು ಅಂತ ಗೋಲ್ ಫಿಕ್ಸ್ ಮಾಡಿರ್ತಾರಲ್ವಾ, ಆ ಗೋಲನ್ನು ರೀಚ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸ್ಟ್ರಾಟಜಿ, ಸ್ವಲ್ಪ ಸ್ಮಾರ್ಟ್ ವರ್ಕ್ಸ್ ಪ್ಲಸ್ ಹಾರ್ಡ್ ವರ್ಕ್ ಕೂಡ ಮಾಡಬೇಕಾಗತ್ತೆ. ಸೊ ನಮ್ಮ ನೆಕ್ಸ್ಟ್ 1 ವೀಕ್ಗೆ ನಾವು ಯಾವ ಥರ ಪ್ಲ್ಯಾನ್ ಮಾಡಿದ್ರೆ ನಾವು ನಮ್ಮ 95% ಪ್ಲಸ್ ಏನು ಸ್ಕೋರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಲ್ವಾ, ಅದನ್ನು ಹೇಗೆ ಅಚೀವ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಸ್ಟಾರ್ಟಿಂಗೇನೆ ನಾನು ಒಂದು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಏನು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಟಾಪರ್ ಆನ್ಸರನ್ನು ಅನಲೈಸ್ ಮಾಡಬೇಕು. ಸೊ ಮೊದಲು ನಾನು ನಿಮಗೆ ಟಾಪರ್ ಆನ್ಸರನ್ನು ತೋರಿಸ್ತೀನಿ, ಅದರಿಂದ ನಿಮ್ಮ ಸ್ಟಡೀಸ್ಗೆ, ನಿಮ್ಮ ಪ್ರಿಪ್ರೇಷನ್ಗೆ ಯಾವ ಥರ ಯೂಸ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಮೊದಲನೇದು, ನಿಮಗೆ 2 ಅಡ್ವಾಂಟೇಜ್ ಇದೆ, ಓಕೆನಾ? ನಿಮ್ಮ ಟಾಪರ್ ಆನ್ಸರಲ್ಲಿ ಯಾವ ಥರ ಆನ್ಸರನ್ನು ಪ್ರೆಸೆಂಟ್ ಮಾಡಿದ್ದಾರೆ, ಏನು ಆನ್ಸರನ್ನು ಬರೆದಿದ್ದಾರೆ ಅಂತ ನೀವು ಅನಲೈಸ್ ಮಾಡ್ಬೋದು. ಇನ್ನೂ ಒಂದು, ಅಟ್ಲೀಸ್ಟ್ ಅವ್ರ ಆನ್ಸರ್ ಪೇಪರಲ್ಲಿ ಯಾವುದೆಲ್ಲ ಮಿಸ್ಟೇಕ್ಸ್ ಮಾಡಿದ್ದಾರೆ, ನಾವು ಆ ಮಿಸ್ಟೇಕ್ಗಳನ್ನು ಮಾಡಬಾರ್ದು, ಅವಾಯ್ಡ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಟಾಪರ್ ಆನ್ಸರನ್ನು ಯಾವತ್ತೂ ಅನಲೈಸ್ ಮಾಡೋದಕ್ಕಿಂತ ನಾವು ಡೇ 1ಇಂದನೇ ಅನಲೈಸ್ ಮಾಡಿದ್ರೆ ನಮ್ಮ ಆನ್ಸರ್ ಶೀಟ್ ಯಾವ ಥರ ಇರಬೇಕು ಅಂತ ನಮಗೊಂದು ಐಡಿಯಾ ಸಿಗುತ್ತೆ. ಸೊ ಹಾಗಿದ್ರೆ ಬನ್ನಿ, ನಮ್ಮ ಟಾಪರ್ ಆನ್ಸರನ್ನು ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ನಮ್ಮ ಕರ್ನಾಟಕ ಬೋರ್ಡ್ದು ಒಂದು ವೆಬ್ಸೈಟ್ ಇದೆ ಅಲ್ವಾ, KC ಅಂತ, ಅಲ್ಲಿ ಹೋಗೋಣ. ಓಕೆನಾ? ಅಲ್ಲಿ ಹೋದಾದ್ಮೇಲೆ ಇಲ್ಲಿ ಲಾಸ್ಟಲ್ಲಿ ನೋಡಿ ಸೆಂಟಮ್ ಆನ್ಸರ್ ಪೇಪರ್ಸ್ ಅಂತ ಇರುತ್ತೆ. ನೀವು ಕನ್ನಡ ಮೀಡಿಯಮ್ಗೆ ಬೇಕಾದರೆ ಇಲ್ಲಿ ಚೇಂಜ್ ಮಾಡ್ಕೋಬೋದು ಕನ್ನಡ ಅಂತ, ಇಂಗ್ಲೀಷ್ ಮೀಡಿಯಮಿಗೆ ಬೇಕು ಅಂತ ಹೇಳಿದ್ರೆ ಇಂಗ್ಲೀಷ್ ಅಂತ ಚೇಂಜ್ ಮಾಡ್ಕೊಳ್ಳಿ. ಓಕೆನಾ? ಇಲ್ಲಿ ಲಾಸ್ಟಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆಯಲ್ವಾ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಕನ್ನಡ, ಇಂಗ್ಲೀಷ್, ಹಿಂದಿ ಮತ್ತು ನಮ್ಮ ಕೋರ್ಸ್ ಸಬ್ಜೆಕ್ಟ್ಗಳು ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸ್ ಎಲ್ಲ ಇದೆ. ಓಕೆನಾ? ನಾನಿಲ್ಲಿ ಆಲ್ರೆಡಿ ಸೈನ್ಸನ್ನು ಓಪನ್ ಮಾಡಿಟ್ಟಿದ್ದೀನಿ, ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಬರೆದಿದ್ದಾರೆ ಅಂತ. ಓಕೆನಾ? ಇಲ್ಲಿ ನೋಡಿ, ನಿಮ್ಮ ಯಾವ ಕ್ವೆಶ್ಚನ್ಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತ ಇಲ್ಲಿ ಮೊದಲನೇ ಪೇಜಲ್ಲಿ ಹಾಕಿರ್ತಾರೆ. ಓಕೆ, ಇಲ್ಲಿ ನೋಡಿ ಮಕ್ಕಳ, ಎಲ್ಲ ಆನ್ಸರ್ ಆದಮೇಲೂ ಯಾವ ಥರ ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ, ಒಂದು ಡಿಸೈನ್ ಥರ ಹಾಕ್ಬಿಟ್ಟಿದ್ದಾರೆ. ಓಕೆನಾ? ಎಲ್ಲ ಆನ್ಸರ್ ಆದಮೇಲೆ ಒಂದು ಲೈನ್ ಪೆನ್ಸಿಲಲ್ಲಿ ಎಳೆದಿದ್ದಾರೆ. ಓಕೆ, ನೆಕ್ಸ್ಟು ನೀವು ನೋಡಿ, ಇಂಪಾರ್ಟೆಂಟ್ ಕೀವರ್ಡ್ಸನ್ನು ಯಾವ ಥರ ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ನಮಗೆ ಡಿಫ್ರೆನ್ಸಸ್ ಕೇಳಿದಾಗ ಯಾವ ಥರ ಟೇಬಲ್ ಹಾಕಿ ಬರೀಬೇಕು, ವ್ಯತ್ಯಾಸಗಳನ್ನು ಕೇಳಿದಾಗ ಟೇಬಲ್ ಯೂಸ್ ಮಾಡಿದ್ದಾರೆ. ಬುಲೆಟ್ ಪಾಯಿಂಟ್ಸ್ ಹಾಕಿದ್ದಾರೆ, ಅದನ್ನು ಗಮನಿಸಿ. ಡಯಾಗ್ರಾಮನ್ನು ಯಾವ ಥರ ಮಾಡಿದ್ದಾರೆ, ಪೆನ್ಸಿಲಲ್ಲಿ ಡಯಾಗ್ರಾಮನ್ನು ಮಾಡಬೇಕು, ಲೇಬ್ಲಿಂಗನ್ನು ಪೆನ್ನಲ್ಲಿ ಮಾಡಿದ್ರೆ ಒಳ್ಳೆಯದು. ಓಕೆನಾ? ನೋಡಿ, ಇಂಪಾರ್ಟೆಂಟ್ ಕೀವರ್ಡ್ಸ್ ಎಲ್ಲ ಯಾವ ಥರ ಪೆನ್ಸಿಲಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಮತ್ತೆ ಏನು ಮಾಡಿದ್ದಾರೆ? ಓಕೆ, ಇಲ್ಲಿ ನೋಡಿ, ಯಾವ ಥರ ಸ್ಟೆಪ್ ವೈಸ್ ಫಿಸಿಕ್ಸ್ ಫಾರ್ಮುಲಾಸ್ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ಥರ ಸ್ಟೆಪ್ ವೈಸ್ ನ್ಯೂಮರಿಕಲ್ಸನ್ನ ಸಾಲ್ವ್ ಮಾಡಿದ್ದಾರೆ ಅಂತ ನೋಡಿ. ಓಕೆನಾ? ನಮ್ಮ ಕನ್ನಡ ಮೀಡಿಯಂ ಮಕ್ಳಿಗೂ ತೋರಿಸ್ಬಿಡ್ತೀನಿ. ಓಕೆ, ಇಲ್ಲಿ ನೋಡಿ ಮಕ್ಕಳ, ಎಸ್, ಫಸ್ಟ್ ಪೇಜಲ್ಲಿ ಮಾರ್ಕ್ಸನ್ನು ಹಾಕಿದ್ದಾರೆ. ನೆಕ್ಸ್ಟ್ ಏನು ನೋಡಿ, ಇಲ್ಲೂ ಕೂಡ ಇಂಪಾರ್ಟೆಂಟ್ ಕೀವರ್ಡ್ಸನ್ನು ಅಂಡರ್ಲೈನ್ ಮಾಡಿದ್ದಾರೆ ಪೆನ್ಸಿಲಲ್ಲಿ. ಡಯಾಗ್ರಾಮನ್ನು ಅಬ್ಸರ್ವ್ ಮಾಡಿ, ಯಾವ ಥರ ಪೆನ್ಸಿಲಲ್ಲಿ ಬರೆದ್ಬಿಟ್ಟು ಪೆನ್ನಲ್ಲಿ ಲೇಬ್ಲಿಂಗ್ ಮಾಡಿದ್ದಾರೆ. ಓಕೆನಾ? ಅದು ತುಂಬ ಇಂಪಾರ್ಟೆಂಟ್. ಟೇಬಲ್ ಯೂಸ್ ಮಾಡಿರೋದು, ಬುಲೆಟ್ ಪಾಯಿಂಟ್ಸನ್ನ ಯೂಸ್ ಮಾಡಿರೋದು. ಓಕೆನಾ? ನಾನು ನಿಮಗೆ ಜಸ್ಟ್ ಏನು ಮಾಡ್ತಾ ಇದ್ದೀನಿ, ಅವರ ಆನ್ಸರ್ ಯಾವ ಥರ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ತೋರಿಸ್ತಿದ್ದೀನಿ. ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಅವರ ಆನ್ಸರನ್ನು ಓದಬೇಕು, ಯಾವ ಥರ ಬರೆದಿದ್ದಾರೆ ಅಂತ ಚೆಕ್ ಮಾಡಬೇಕು. ಸೊ ನೀವು ಓದೋದ್ರಿಂದ ನೀವು ಯಾವ ರೀತಿ ಆನ್ಸರನ್ನು ಬರೀಬೇಕು, ಅವ್ರು ಏನು ತಪ್ಪು ಮಾಡಿದ್ದಾರೆ ಅಂತ ನಿಮಗೆ ಐಡಿಯಾ ಸಿಗುತ್ತೆ. ಸೊ ಇವತ್ತಿಂದನೇ ತಡ ಮಾಡದೆ ನೀವು ಆನ್ಸರ್ ಶೀಟನ್ನು, ನಿಮ್ಮ ಟಾಪರ್ ಅಥವಾ ಸೀನಿಯರ್ ಆನ್ಸರ್ ಶೀಟನ್ನು ಅನಲೈಸ್ ಮಾಡಬೇಕು. ಓಕೆನಾ ಮಕ್ಕಳ? ಇದು ಡೇ 1ಇಂದನೇ, ಅಂದರೆ ಇವತ್ತಿಂದನೇ ಶುರುವಾಗಬೇಕು. ಓಕೆ, ಇವಾಗ ನಮ್ಮ PPTಗೆ ಹೋಗೋಣ ಬನ್ನಿ ಮಕ್ಕಳ. ಓಕೆ, ಏನಿದು ಮ್ಯಾಮ್ 1 ವೀಕ್ ಚಾಲೆಂಜ್ ಅಂತ ಕೇಳ್ತಿದ್ದೀರಲ್ಲ, ಸರಿ ಬನ್ನಿ, ಅದೇನು 1 ವೀಕ್ ನಾವು ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳ್ತಿದ್ದೀನಿ. ಸೊ ನಮಗೆ 7 ಡೇಸ್ ಇರುತ್ತೆ ಅಲ್ವಾ ಮಕ್ಕಳ? ವೀಕ್ ಅಂತ ಹೇಳಿದ್ರೆ 1 ವೀಕ್ ಅಂತ ಹೇಳಿದ್ರೆ 7 ಡೇಸ್ ಇದೆ. ಈ 7 ಡೇಸ್ಗೆ ಇಂಟು 24 ಮಾಡೋಣ. ಯಾಕಂತಂದರೆ ಒಂದು ದಿನ ಅಂತ ಹೇಳಿದ್ರೆ 24 ಅವರ್ಸ್. ನಮಗೆ 7 ಡೇಸ್ ಅಲ್ವಾ ಹೇಳಿರೋದು, ನಾನು 1 ವೀಕ್ ಫಾಲೋ ಮಾಡೋಕ್ಕೆ ಹೇಳ್ತಿದ್ದೀನಲ್ವಾ. ಸೊ ನಮ್ಮ ಹತ್ರ ಎಷ್ಟಿದೆ? 168 ಅವರ್ಸ್ ಇದೆ, 168 ಗಂಟೆಗಳಿದ್ದಾವೆ ಅಲ್ವಾ. ಈ 168 ಗಂಟೆಗಳಲ್ಲೂ ನಾವು ಓದೋಕ್ಕೆ ಆಗುತ್ತಾ? ಇಲ್ಲ ಅಲ್ವಾ. ಮಧ್ಯ ಮಧ್ಯೆ ಬೇರೆ ಎಲ್ಲ ಕೆಲಸಗಳಿದೆ ನಮಗೆ. ಏನದು ಅಂತ ಹೇಳಿದ್ರೆ, ಮೊದಲನೇದು ನಿದ್ದೆ ಮಾಡೋ ಕೆಲಸ ಇದೆ. ಸೊ ನಮ್ಮ ಮಕ್ಕಳು 7 to 8 ಅವರ್ಸ್ ಅಂತೂ ಮಲಗಿರ್ತಾರೆ. ಸೊ 8 ಅವರ್ಸ್
ಮಲಗ್ತಿದ್ದೀರಾ ಅಂತ ಹೇಳಿದ್ರೆ ನೀವು 1 ವೀಕ್ಗೆ 56 ಅವರ್ಸ್ ಬಂದುಬಿಟ್ಟು ಮಲಗೋದಕ್ಕೆ ಡೆಡಿಕೇಟ್ ಮಾಡ್ತಿದ್ದೀರಾ ಅಂತ ಅರ್ಥ ಆಯಿತು. ಓಕೆ, ನೆಕ್ಸ್ಟು ಸ್ಕೂಲ್ಗೂ ಹೋಗ್ತಿರ್ತೀರಾ ಅಲ್ವಾ, 8 to 10 ಅವರ್ಸ್ ಸ್ಕೂಲಲ್ಲಿ ಇರ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಬಂದುಬಿಟ್ಟು ಒಂದು 70 ಅವರ್ಸು, ಇಲ್ಲ ಅಂತ ಹೇಳಿದ್ರೆ ಒಂದು 56 ಅವರ್ಸು ಈ ಥರ ಹೋಗಿರುತ್ತೆ. ಸೊ ನಿಮ್ಮ ಸ್ಕೂಲ್ ಟೈಮಿಂಗ್ ಪ್ರಕಾರ ನೀವು ಕ್ಯಾಲ್ಕುಲೇಟ್ ಹಾಕಬೇಕು. ಅದ್ರ ಮಧ್ಯೆ ಇನ್ನೂ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ನಮಗೆ ಇರುತ್ತೆ, ಡೈಲಿ ರುಟೀನ್ ಹ್ಯಾಬಿಟ್ಸ್ ಅಥವಾ ರುಟೀನ್ ವರ್ಕ್ಸ್ ಅಂತ ಎಲ್ಲ ಇರುತ್ತೆ. ಅದಕ್ಕೆ ಎಷ್ಟು ಅವರ್ ಡೆಡಿಕೇಟ್ ಮಾಡ್ತೀವಿ. ಇನ್ನು ಮಿಕ್ಕಿದ್ದು ಉಳಿದಿರೋ ಅಂತಹ ಸಮಯದಲ್ಲಿ ನಾವು ಆ್ಯಕ್ಚುಲಿ ಕೂತ್ಕೊಂಡು ಓದೋದಕ್ಕೆ ಎಷ್ಟು ಸಮಯ ಸಿಗುತ್ತೆ ಅಂತ ನೀವು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಮ್ಯಾಮ್ 1 ವೀಕ್ಗೆ ಸರಿ 168 ಅವರ್ಸ್ ಇದೆ, ನಾನು ಮಲಗೋದಕ್ಕೆ ಇಷ್ಟು ಸಮಯ ಹೋಗ್ತಿದೆ, ನನ್ನ ಸ್ಕೂಲಲ್ಲಿ ಇಷ್ಟು ಸಮಯ ಹೋಗ್ತಾ ಇದೆ, ನನ್ನ ಬೇರೆ ಕೆಲಸಗಳಿಗೆ ಇಷ್ಟು ಸಮಯ ಹೋಗ್ತಿದೆ, ನನಗೆ ಉಳಿಯೋದು ಇಷ್ಟು ಸಮಯ, ಇದರಲ್ಲಿ ನಾನು ಕೂತ್ಕೊಂಡು ಓದ್ತಿದ್ದೀನಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೇಕು. ಸೊ ನೀವು ವಾರಕ್ಕೆ ಎಷ್ಟು ಸಮಯ ಕೂತ್ಕೊಂಡು ಓದ್ತಿದ್ದೀರಾ, ನಿಮ್ಮ ಸ್ಟಡಿ ಪ್ಲ್ಯಾನ್ ಹೇಗಿದೆ ಅಂತ ನನಗೆ ಗೊತ್ತಾಗುತ್ತೆ. ಓಕೆನಾ ಮಕ್ಕಳಾ? ಓಕೆ, ಇದು ತುಂಬ ಇಂಪಾರ್ಟೆಂಟ್, ನೀವು ಅನಲೈಸ್ ಮಾಡಬೇಕು. ಓಕೆ, ನೆಕ್ಸ್ಟು ಬಂದುಬಿಟ್ಟು ಡೇ 1 ಅಥವಾ ನಿಮ್ಮ ಫಸ್ಟ್ ವರ್ಕ್ ಯಾವುದಾಗಬೇಕು ಗೊತ್ತಾ ಮಕ್ಕಳ? ಮೊದಲನೇದು ನಿಮ್ಮ ಸ್ಟೇಟಸನ್ನು ನೀವೇ ತಿಳ್ಕೊಳ್ಬೇಕು, ನಮ್ಮ ಪ್ರೆಸೆಂಟ್ ಸಿಚುವೇಶನ್ ಹೇಗಿದೆ ಅಂತ. ಕೆಲವು ಮಕ್ಳಿಗೆ ಗೊತ್ತಿರುತ್ತೆ, ನಾನು ಸ್ಕ್ರೋಲಿಂಗ್ ಅಥವಾ ಟಿ ವಿ ನೋಡ್ತಾ ಅಥವಾ ಇನ್ನೇನೋ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಇಷ್ಟು ಸಮಯನ ವ್ಯರ್ಥ ಮಾಡ್ತಿದ್ದೀನಿ, ವೇಸ್ಟ್ ಮಾಡ್ತಿದ್ದೀನಿ, ಅದರಿಂದ ನನಗೆ 1 ಮಾರ್ಕ್ಸ್ ಕೂಡ ಬರ್ತಿಲ್ಲ ಅಂತ ಕೆಲವು ಮಕ್ಳಿಗೆ ಗೊತ್ತಿರುತ್ತೆ. ಏನು ತಪ್ಪು ಮಾಡ್ತಿದ್ದೀನಿ ಅಂತ ಗೊತ್ತಿರುತ್ತೆ, ಬಟ್ ಸರಿ ಮಾಡ್ಕೊಳ್ಳೋದಕ್ಕಾಗಿರಲ್ಲ. ಆ ಥರ ಏನಾದರೂ ಸಿಚುವೇಶನ್ ಇದ್ದರೆ ಫಸ್ಟು ನೀವು ಒಂದು ನೋಟ್ಬುಕ್ಕಲ್ಲಿ ಅಥವಾ ಏನು ಮಿಸ್ಟೇಕ್ ಅಥವಾ ಎರರ್ ನೋಟ್ಬುಕ್ ಅಂತ ನೀವು ಬರ್ಕೊಳ್ಳಿ. ಓಕೆನಾ? ನಾನು ನಮ್ಮ ಟೈಮನ್ನು ಈ ಥರ ವೇಸ್ಟ್ ಮಾಡ್ತಿದ್ದೀನಿ, ಅದನ್ನು ಮಾಡಿ. ಓಕೆನಾ? ನಿಮಗೆ ಎಷ್ಟೊಂದು ಸಮಯ ವೇಸ್ಟ್ ಮಾಡ್ತಿದ್ದೀನಿ ಅಂತ ಒಂದು ಐಡಿಯಾ ಸಿಕ್ಕಿದ್ರೆ ನಿಮಗೆ ಬೇಜಾರಾಗುತ್ತೆ. ಸೊ ನಾನು ಇಷ್ಟೊಂದೆಲ್ಲ ವೇಸ್ಟ್ ಮಾಡ್ತಾ ಇದ್ದೀನಿ, ಅದನ್ನು ವೈಸಾಗಿ ಯೂಸ್ ಮಾಡ್ಕೊಳ್ಬೇಕು ಅಂತ ಅಟ್ಲೀಸ್ಟ್ ನಿಮಗೆ ಫೀಲ್ ಆಗುತ್ತೆ. ಓಕೆನಾ? ಇದನ್ನು ಮಾಡಬೇಕು. ನೆಕ್ಸ್ಟು ಬಂದುಬಿಟ್ಟು ನಿಮಗೆ ಏನೆಲ್ಲ ಪ್ರಾಬ್ಲಮ್ ಆಗ್ತಿದೆ, ಎಲ್ಲಿ ಕಷ್ಟ ಆಗ್ತಿದೆ, ನಿಮಗೆ ಮ್ಯಾಥ್ಸ್ ಕಷ್ಟ ಆಗ್ತಿದೆಯಾ ಅಥವಾ ಯಾವುದಾದ್ರೂ ಟಾಪಿಕ್ಸ್ ನಿಮಗೆ ಅರ್ಥ ಆಗ್ತಾ ಇಲ್ವಾ, ಸೊ ನಿಮ್ಮ ವೀಕ್ ಏರಿಯಾಸನ್ನು ಅಥವಾ ವೀಕ್ ಸಬ್ಜೆಕ್ಟನ್ನು ಐಡೆಂಟಿಫೈ ಮಾಡ್ಕೋಬೇಕು. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಎಲ್ಪ್ ಮಾಡೋ ಅಂತಹ ನಿಮ್ಮ ಫ್ರೆಂಡ್ಸ್ ಅಥವಾ ಪೇರೆಂಟ್ಸ್ ಅಥವಾ ಟೀಚರ್ಸ್ ಯಾರು ಇದ್ದಾರೆ, ನೀವು ಯಾರನ್ನು ಟ್ರಸ್ಟ್ ಮಾಡ್ಬೋದು ಅಂತ ಐಡೆಂಟಿಫೈ ಮಾಡಬೇಕು. ಇಷ್ಟು ಕೆಲಸನ ನೀವು ಡೇ 1ಇಂದನೇ ಮಾಡಿದ್ರೆ ನಿಮ್ಮ ಪ್ರಿಪ್ರೇಷನ್ ಈಸಿ ಆಗುತ್ತೆ. ಓಕೆನಾ? ಕೆಲವು ಫ್ರೆಂಡ್ಸ್ ಇರ್ತಾರೆ ನಿಮ್ಮ ಟೈಮನ್ನು ವೇಸ್ಟ್ ಮಾಡೋದಕ್ಕೆ ಅಂತ, ಸೊ ಅಂಥ ಫ್ರೆಂಡ್ಸನ್ನು ಅವಾಯ್ಡ್ ಮಾಡೋದು ಒಳ್ಳೆಯದು. ಓಕೆನಾ? ನೆಕ್ಸ್ಟ್ ಏನು ಮಾಡಬೇಕು? ಓಕೆ, ನಿಮ್ಮ ಚಾಲೆಂಜಲ್ಲಿ ಏನು ಇನ್ಕ್ಲೂಡ್ ಮಾಡಬೇಕು? 7 ಡೇಸ್ ಚಾಲೆಂಜಲ್ಲಿ ನೀವು ಖಂಡಿತವಾಗ್ಲೂ 2 to 3 ಮ್ಯಾಥ್ಸ್ ಪ್ರಾಬ್ಲಮ್ ಡೈಲಿ ಪ್ರಾಕ್ಟೀಸ್ ಮಾಡಬೇಕು. 2ರಿಂದ 3 ಪ್ರಾಬ್ಲಮನ್ನು ನೀವು ಸಾಲ್ವ್ ಮಾಡಲೇಬೇಕು, ಇದು ಕಂಪಲ್ಸರಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ನಮ್ಮ ಸೈನ್ಸ್ ಅಥವಾ ನಮ್ಮ ಸೋಷಿಯಲ್ ಅಂತ ಹೇಳಿದ್ರೆ ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್. ನಾನು ಟಾಪರ್ ಆನ್ಸರ್ ತೋರಿಸ್ದೆ ಅಲ್ವಾ, ಅಲ್ಲಿ ಎಷ್ಟೊಂದು ಡಯಾಗ್ರಾಮ್ ಇತ್ತು. ಸೊ ಡಯಾಗ್ರಾಮ್ ಇಂಪಾರ್ಟೆಂಟ್. ಓಕೆನಾ? ನಿಮ್ಮ 80 ಮಾರ್ಕ್ಸ್ ಅಂತ ಹೇಳಿದ್ರೆ ಕಡಿಮೆ ಅಂದ್ರೂ ಒಂದು 15 ಮಾರ್ಕ್ಸಿಗೆ ನಮ್ಮ ಸೈನ್ಸಲ್ಲಿ ಡಯಾಗ್ರಾಮ್ಸ್ ಇರುತ್ತೆ. ಸೊ ಡಯಾಗ್ರಾಮ್ಸನ್ನು ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಡೈಲಿ ಒಂದು ಡಯಾಗ್ರಾಮನ್ನು ಕ್ಲೀನಾಗಿ ಚಿತ್ರ ಬಿಡಿಸೋದನ್ನು ಪ್ರಾಕ್ಟೀಸ್ ಮಾಡಬೇಕು. ಪ್ಲಸ್ ಏನಿರಬೇಕು? ಲೇಬ್ಲಿಂಗ್ ಇರಬೇಕು. ವಿತೌಟ್ ಲೇಬ್ಲಿಂಗ್, ವಿತೌಟ್ ಏನು ನಮ್ಮ ಭಾಗಗಳನ್ನು ಗುರುತಿಸಿಲ್ಲ ಅಂತ ಹೇಳಿದ್ರೆ ಮಾರ್ಕ್ಸ್ ಕೊಡಲ್ಲ. ಓಕೆನಾ? ಪ್ರಾಪರ್ ಲೇಬ್ಲಿಂಗ್ ಇರಬೇಕು. ಸೊ ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಏನು ಮಾಡಬೇಕು? ನಮ್ಮ ಮ್ಯಾಥ್ಸ್ ಆಯಿತು, ಸೈನ್ಸ್, ಸೋಷಿಯಲ್, ಡಯಾಗ್ರಾಮ್ ಪ್ರಾಕ್ಟೀಸ್ ಆಯಿತು. ನಿನ್ನ ಮಿಕ್ಕಿದ್ದ ಸಬ್ಜೆಕ್ಟ್ಗಳಿಂದ 2ರಿಂದ 3 ಟಾಪಿಕ್ಸ್ ಓದಲೇಬೇಕು. ಒಂದು ಇಂಗ್ಲೀಷಿಂದ ಓದ್ತೀರಾ ಅಂದರೆ ಒಂದು ಸೈನ್ಸಿಂದ ಓದಬೇಕು, ಇಲ್ಲ ಒಂದು ಸೋಷಿಯಲಿಂದ ಓದಬೇಕು. ಈ ಥರ ನೀವು 2ರಿಂದ 3 ಟಾಪಿಕ್ಕನ್ನು ಬೇರೆ ಸಬ್ಜೆಕ್ಟ್ಗಳಿಂದ ಓದಬೇಕು. ನೆಕ್ಸ್ಟು ಒಂದು ಮಿಸ್ಟೇಕನ್ನು ಕರೆಕ್ಟ್ ಮಾಡ್ಕೋಬೇಕು. ನೀವು ಇಲ್ಲೆಲ್ಲ ಓದಿರ್ತೀರಾ ಅಲ್ವಾ, ಏನು ತಪ್ಪಾಗಿದೆ ಅಂತ ಐಡೆಂಟಿಫೈ ಮಾಡಬೇಕು, ಅದನ್ನು ನೀವು ರೆಕ್ಟಿಫೈ ಮಾಡಿ ಕರೆಕ್ಟ್ ಮಾಡ್ಕೋಬೇಕು. ಸೊ ಕರೆಕ್ಟ್ ಮಾಡ್ಕೋತಿದ್ದೀರಾ ಅಂತ ಹೇಳಿದ್ರೆ ನೀವು ರೈಟ್ ಪಾತಲ್ಲಿ ಇದ್ದೀರಾ, ನಿಮ್ಮ ಗೋಲನ್ನು ಅಚೀವ್ ಮಾಡೋದಕ್ಕೆ ಕರೆಕ್ಟ್ ವೇ ಅಲ್ಲಿ ಇದ್ದೀರಾ, ಕರೆಕ್ಟ್ ಪಾತಲ್ಲಿ ಇದ್ದೀರಾ ಅಂತ ಅರ್ಥ. ಓಕೆನಾ? ನೆಕ್ಸ್ಟ್ ಬಂದುಬಿಟ್ಟು
ಒಂದು ಪೇಜ್ ಎವ್ರಿ ಡೇ ನೀವು ಏನು ಹಿಂದಿನ ದಿನ ಓದಿರ್ತೀರಾ ಅಥವಾ ಲಾಸ್ಟ್ ವೀಕ್ ಏನು ಓದಿರ್ತೀರಾ ಅದನ್ನು ಒಂದು ಪೇಜ್ ರಿವೈಸ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಆನ್ಸರ್ ರೈಟಿಂಗನ್ನು ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೋಸ್ಕರನೇ ನಾನು ನಿಮಗೆ ಟಾಪರ್ ಆನ್ಸರ್ ಶೀಟ್ ತೋರಿಸಿರೋದು. ಆ ಥರ ಪ್ರೆಸೆಂಟ್ ಮಾಡಿದ್ರೆ ನಿಮಗೆ ಇವ್ಯಾಲ್ಯೂಯೇಟರ್ ಯಾರೇ ಇರಲಿ, ಸೊ ನೋಡಿದ ತಕ್ಷಣವೇ ನಮ್ಮ ಮಗು ಎಲ್ಲ ಪಾಯಿಂಟ್ಸ್ ಬರೆದಿದೆ, ನಾನು ಮಾರ್ಕ್ಸ್ ಕೊಡಬೇಕು ಅಂತ ಇವ್ಯಾಲ್ಯೂಯೇಟರ್ಗೆ ಫೀಲ್ ಆಗಬೇಕು. ಸೊ ಅದು ಆನ್ಸರ್ ಪ್ರೆಸೆಂಟ್ ಬಂದುಬಿಟ್ಟು ಎಕ್ಸಾಮ್ ದಿನ ಬರಲ್ಲ. ಸೊ ಎಕ್ಸಾಮ್ ದಿನ ಹಿಂದೆ ನಾವೆಲ್ಲ ಪ್ರಾಕ್ಟೀಸ್ ಮಾಡಿರಬೇಕು. ಸೊ ಡೇ 1ಇಂದನೇ ಡೈಲಿ ಒಂದೊಂದು ಆನ್ಸರನ್ನು ಬರೆಯೋದಕ್ಕೆ ಟ್ರೈ ಮಾಡಬೇಕು. ಇಷ್ಟನ್ನ ನೀವು 1 ವೀಕ್ ಫಾಲೋ ಮಾಡಿದ್ರೆ ನಿಮ್ಮ ಸಕ್ಸಸ್ ಜರ್ನಿ ಬಂದ್ಬಿಟ್ಟು ಮಕ್ಕಳ ಈಸಿ. ನೀವೇ ವೆಯ್ಟ್ ಮಾಡ್ತಿರ್ತೀರ ಎಕ್ಸಾಮ್ ಯಾವಾಗ ಬರುತ್ತೆ, ನಾನು ಯಾವಾಗ ಎಕ್ಸಾಮ್ ಬರಿತೀನಿ, ಯಾವಾಗ 625 ಔಟ್ ಆಫ್ 625 ಅಂತ ರಿಸಲ್ಟ್ ಬರುತ್ತೆ ಅಂತ. ಸೊ ನೆಗ್ಲೆಕ್ಟ್ ಮಾಡಬೇಡಿ ಮಕ್ಕಳ. ಓಕೆನಾ. ನೆಕ್ಸ್ಟ್ ಏನು ಮಾಡಬೇಕು, ಫೋಕಸ್ಡ್ ಆಗಿರಬೇಕು, ಕಾನ್ಸಂಟ್ರೇಟ್ ಆಗಿರಬೇಕು. ಸೊ ನನ್ನ ಎಕ್ಸಾಮ್ ನಂದೇನೆ, ನಾನು ಅಚೀವ್ ಮಾಡ್ತೀನಿ, ನನ್ನ ಮೇಲೆ ನಂಗೆ ಟ್ರಸ್ಟ್ ಇದೆ ಅಂತ ರೆಡಿ ಆಗಿರಬೇಕು ಅಲ್ವಾ. ಸ್ಪಾರ್ಕ್ ಇರಬೇಕು, ನಮ್ಮ ಮಕ್ಕಳಲ್ಲಿ ಫೈರ್ ಇರಬೇಕು. ಓಕೆನಾ. ಫೈರ್ ಇದೆಯಾ, ಜೋಶ್ ಇದೆಯಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ಏನು ಮಾಡಬೇಕು ಅಂತ ಹೇಳಿದ್ರೆ ನೀವು ಇದನ್ನು 1 ವೀಕ್ ಫಾಲೋ ಮಾಡಬೇಕು. ಓಕೆನಾ. ಇವಾಗ ನಾನೇನೆಲ್ಲ ಹೇಳಿದೆ ಅಲ್ವಾ, ಇದನ್ನು 7 ಡೇಸ್ ಫಾಲೋ ಮಾಡ್ತೀರಾ. ಅದಾದಮೇಲೆ ನಿಮ್ಮಲ್ಲಿ ನೀವೇ ಕೂತ್ಕೊಂಡು ರಿವ್ಯೂ ಮಾಡಬೇಕು, ಅನಲೈಸ್ ಮಾಡಬೇಕು. ಸೊ 1 ವೀಕಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ನೀವೇ ಚೆಕ್ ಮಾಡಬೇಕು. ಓಕೆ, ನಿಮ್ಮಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಕಾಣ್ತಿದೆಯಾ ಅಥವಾ ಸೇಮ್ ಇದೆಯಾ ಅಥವಾ ಏನಾದರೂ ಬದಲಾವಣೆ ಆಗ್ತಾ ಇದೆಯಾ ಅಂತ ನೀವು ಅನಲೈಸ್ ಮಾಡಬೇಕು. ಓಕೆನಾ. ನೀವು ಸ್ವಲ್ಪ ಬದಲಾವಣೆ ಆಗಿದ್ದೀರಾ, ನಿಮಗೆ ಇದೇ ಥರ ಪ್ರಾಕ್ಟೀಸ್ ಮಾಡೋದು ಈಸಿ ಆಗ್ತಿದೆ, ಇಂಪ್ರೂವ್ ಆಗ್ತಿದೆ ಅಂತ ಹೇಳಿದ್ರೆ ಇದನ್ನೇ ನೀವು ಕಂಟಿನ್ಯೂ ಮಾಡಬೇಕು. ನಾನು ನಿಮಗೆ 6 ಅವರ್ಸ್ ಕೂತ್ಕೊಂಡ್ಬಿಟ್ಟು 6 ಸಬ್ಜೆಕ್ಟ್ಸನ್ನು ಓದಿ 10 ಅವರ್ಸ್ ಓದಿ ಅಂತ ಹೇಳ್ತಿಲ್ಲ. ನಿಮಗೆ ಟಾರ್ಗೆಟ್ ಕಡಿಮೆ ಇದೆ, ನೀವು ಸ್ವಲ್ಪನೇ ಟಾರ್ಗೆಟನ್ನು ಅಚೀವ್ ಮಾಡ್ತಾ ಹೋದರೆ ನಿಮಗೆ ಅನಿಸುತ್ತೆ ನನಗಿನ್ನ ಕೆಪಬಿಲಿಟೀಸ್ ಇದೆ, ನಾನು ಇನ್ನೂ ಸ್ವಲ್ಪ ಜಾಸ್ತಿ ಟಾಪಿಕನ್ನು ಕವರ್ ಮಾಡ್ಬೋದು ಅಂತ. ಸೊ ಚಿಕ್ಕ ಪುಟ್ಟ ಹೆಜ್ಜೆನ ಇಟ್ಬಿಟ್ಟು ನಿಮ್ಮ ಏನು ದೊಡ್ಡ ಕನಸುಗಳಿದ್ದಾವೆ ಅದನ್ನು ಬೇಗ ಈಡೇರಿಸ್ಕೊಳ್ಬೋದು. ಸೊ 1 ವೀಕಲ್ಲಿ ನೀವು ಇದನ್ನು ಪ್ರಾಕ್ಟೀಸ್ ಮಾಡಿ, ಅದಾದಮೇಲೆ ನೀವು ಅನಲೈಸ್ ಮಾಡಿ ನಿಮ್ಮಲ್ಲಿ ಏನಾದರೂ ಚೇಂಜಸ್ ಇಂಪ್ರೂವ್ಮೆಂಟ್ ಕಾಣಿಸ್ತಿದೆ ಅಂತ ಹೇಳಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಓಕೆನಾ ಮಕ್ಕಳ. ಸೊ ತಡ ಮಾಡ್ದೇನೆ ನಿಮ್ಮ ಟಾಪರ್ ಆನ್ಸರನ್ನು ಇವ್ಯಾಲ್ಯೂಯೇಟ್ ಮಾಡಿ. ಓಕೆನಾ. ನೀವು ಕೂಡ ಒಂದು ಆನ್ಸರನ್ನು ಬರೆದು ಪ್ರಾಕ್ಟೀಸ್ ಮಾಡಬೇಕು. ಸೊ ಇದನ್ನೆಲ್ಲ ನೀವು 1 ವೀಕ್ ಪ್ರಾಕ್ಟೀಸ್ ಮಾಡಿ ನಿಮ್ಮಲ್ಲಿ ಏನು ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಮಕ್ಕಳ.